ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಹಾಯ್, ನಾವಿವತ್ತು ನಮ್ಮ ಮೊದಲನೇ ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಾವು ಸ್ಟಾರ್ಟ್ ಮಾಡಿರೋದು ಏಳ್ಗಳಿ ತಾಯಿ ಮಾಧವ ದೇವಸ್ಥಾನದಿಂದ. ತಾಯಿ ದರ್ಶನ ಮಾಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಮಾದಪ್ಪ ಸ್ವಾಮಿಗೆ ಜನಸಾಗರನೇ ಹರಿದು ಬರ್ತಿದೆ ನೋಡಿ ಸ್ವಾಮಿ. ಎರಡು ಕಣ್ಣು ಸಾಲ್ತಿಲ್ಲ ಆ ಜನಗಳನ್ನ ನೋಡೋಕ್ಕೆ. ಅದ್ರ ಜೊತೆ ನಾವು ಇದ್ದೀವಿ. ನಮ್ಮ ದೊಡ್ಡಪ್ಪ ನೋಡಿ ಫುಲ್ ರೆಡಿಯಾಗಿದ್ದಾರೆ. ನಮ್ಮ ಆಂಟಿ ನೋಡಿ ಫುಲ್ ಜೋಶಲ್ಲಿ ಬರ್ತಾ ಇದ್ದಾರೆ. ನಾವು ವೀಡಿಯೋ ಮಾಡ್ತಾ ಇದ್ದೀವಿ ಅಂದಿದ ತಕ್ಷಣ ಸರಿ ಮಾಡ್ಕೋತಾ ಇದ್ದಾರೆ ನೋಡಿ. ಬರ್ತಾ ಇರೋ ಭಕ್ತಾದಿಗಳಿಗೆ ಯಾವುದೇ ಥರ ಕುಂದುಕೊರತೆಗಳು, ಊಟಿನ ವ್ಯವಸ್ಥೆಗಳು ಮತ್ತು ನೀರು ಅಭಾವಗಳು ಏನೂ ಆಗದೆ ಇರೋ ಥರ ಭಕ್ತಾದಿಗಳು ತುಂಬ ಶ್ರದ್ಧೆ ವಹಿಸಿ ತಾವೇ ಮುಂದೆ ನಿಂತು ಎಲ್ಲ ಭಕ್ತಾದಿಗಳಿಗೂ ಎಲ್ಲರಿಗೂ ಆಹಾರ ವಿತರಣೆ ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಇವಾಗ ಎಕ್ಸ್ಪೀರಿಯೆನ್ಸ್ನ ಕೇಳೋಣ ಮಾದಪ್ಪ ಯಾತ್ರೆಗೆ. ಹೆಂಗಿದೆ ಎಕ್ಸ್ಪೀರಿಯನ್ಸ್ ನಿಮ್ಮದು? ಇವಾಗ ಒಂದು ಸ್ವಲ್ಪ ಗೊತ್ತಾಗ್ತಾ ಇದೆ. ಹೆಂಗಿದೆ ಅಂದರೆ ಇವಾಗ ಸ್ವಲ್ಪ ಅನುಭವ ಆಗ್ತಾ ಇದೆ. ಮಾದಪ್ಪನ ಭಕ್ತರು ನೀವು ಅನ್ಕೊಂಡಿರೋದೆಲ್ಲ ಆಗಿದ್ಯಾ? ಮಾದೇಶ್ವರ ನಿಮಗೆ ಕೊಟ್ಟಿದ್ದಾರ? ಓಕೆ ಮಾದಪ್ಪ, ಇವರು ನಮ್ಮ ದೊಡ್ಡಪ್ಪ ಅಂತ. ನೋಡೋಣ, ಇವ್ರು ನಂದಂತೂ ಮೊದಲನೇ ವರ್ಷ, ಇವರು ತುಂಬ ವರ್ಷದಿಂದ ಹೋಗ್ತಾ ಇದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ ಹೇಗಿದೆ ಅಂತ. ಹೇಳಿ, ಎಷ್ಟು ವರ್ಷದಿಂದ ನಡ್ಕೊಂಡು ಹೋಗ್ತಾ ಇದೆಯಾ ದೊಡ್ಡಪ್ಪ? 14 ವರ್ಷದಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಈ ಉರಿ ಬಿಸಿಲಲ್ಲಿ ನೋಡಿ, ಅವರು ಏಜ್ ಜಾಸ್ತಿ ಆದ್ರೂ ಎಷ್ಟು ಜೋಶ್ ಇದೆ ಅಲ್ವಾ? ನಮಗೆ ಏಜ್ ಕಮ್ಮಿ ಆದರೂ ಜೋಶ್ ಇಲ್ಲ. ಅವರು ನಮಗೆ ಸ್ಫೂರ್ತಿ ಅಂತ. ಈ ವರ್ಷ ನಾನು ಫಸ್ಟ್ ಇಯರ್ ಬಂದಿದ್ದೀವಿ, ಅಷ್ಟೇ ಜೋಶಿಂದ. ನೋಡೋಣ ಇದೇ ಜೋಶ್ ನನಗೆ ಲಾಸ್ಟ್ವರೆಗೂ ಇರುತ್ತಾ ಇರಲ್ವ ಅಂತ. ಮಾದೇಶ್ವರಂಗೆ ಓಕೆ ಫ್ರೆಂಡ್, ಜ್ಯೂಸ್ ಕುಡಿದು ಮಜ್ಜಿಗೆ ಕುಡಿದು ನಮ್ಮ ಯಾತ್ರೆನ ಮುಂದುವರಿಸೋಣ ನೋಡಿ. ನೆಕ್ಸ್ಟ್ ನಾವೀಗ ಸಂಗಮ ವನ್ಯವಲಯಕ್ಕೆ ಕಾಲಿಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಆರೆಂಜ್ ತಿನ್ನೋಣ. ತುಂಬ ಸ್ವೀಟಾಗಿದೆ. ಕಾಡು ನೋಡ ಬಂದೆ, ಅಲ್ಲಿ ಆನೆ ಕಂಡೆ. ಬಟ್ ಆನೆ ಕಾಣಿಸಿಲ್ಲ, ಆನೆ ಲದ್ದಿ ಮಾತ್ರ ಕಾಣಿಸ್ತು ಫ್ರೆಂಡ್ಸ್. ನೋಡಿ ನೀವು. ಮತ್ತು ಏನೇ ಪ್ರಾಬ್ಲಮ್ ಆದರೂ ಆ್ಯಂಬುಲೆನ್ಸ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನಮ್ಮ ಸರ್ಕಾರ. ಎಷ್ಟು ಗ್ರೇಟ್ ಅಲ್ವಾ? ನನ್ನ ಫೀಲಿಂಗ್ಸ್ನ ಭಕ್ತಾದಿ ಅರ್ಥ ಮಾಡಿಕೊಂಡು ನನಗೋಸ್ಕರ ಐಸ್ ಕ್ರೀಮ್ ಕೊಟ್ಟರು. ಥ್ಯಾಂಕ್ ಯು. ಪಾದಯಾತ್ರೆ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಿಲ್ಲ ಫ್ರೆಂಡ್ಸ್. ಆಲ್ರೆಡಿ ಊಟ ಟೈಮ್ ಆಗಿದೆ. ನಮಗೋಸ್ಕರ ಭಕ್ತಾದಿಗಳು ಊಟ ಕೂಡ ರೆಡಿ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಅದು ಏನು ಊಟ ಅಂತೀರಾ? ಸೂಪರ್ ಊಟ. ನಾಟಿ ಹಸುವಿನ ಮಜ್ಜಿಗೆ ಸೂಪರಾಗಿತ್ತು. ಊಟ ಮುಗಿಸಿ ಸುಸ್ತಾಯಿತು, ಗ್ರಿಪ್ಪಿಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೊಂದು ದೊಣ್ಣೆನ ರೆಡಿ ಮಾಡ್ಕೊಂಡ್ವಿ. ದೊಣ್ಣೆ ಅಂತೂ ರೆಡಿ ಮಾಡಾಯಿತು. ದೊಣ್ಣೆ ರೆಡಿ ಮಾಡಿದ್ವಿ ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ನಮ್ಮ ಪಾದಯಾತ್ರೆನ ನಾವಂತೂ ಮುಂದುವರಿಸ್ತಾ ಇದ್ದೀವಿ. ಎಷ್ಟು ಬಿಸಿಲಿದೆ ಗೊತ್ತಾ ಫ್ರೆಂಡ್ಸ್? ಬಿಸಿಲಿದೆ ಅಂತ ನಾವೇನು ಹೆದರಲಿಲ್ಲಪ್ಪ. ಮಾದಪ್ಪನ ಉಗೆ ಆಡಿಕೊಂಡು ನಮ್ಮ ಪಾದಯಾತ್ರೆನ ಮುಂದುವರಿಸ್ತಾ ಇದ್ದೀವಿ. ಹಾಗೆ ಜೊತೆಗೆ ಪಾದಯಾತ್ರೆ ಮಾಡ್ತಾ ಮಾದಪ್ಪನ ಕಥೆಗಳು, ಸಾಂಗ್ಸ್ಗಳು ಎಲ್ಲನೂ ಕೇಳ್ತಾ ನಮ್ಮ ಪಾದಯಾತ್ರೆನ ಮುಂದುವರಿಸ್ಕೊಂಡು. ಪಾದಯಾತ್ರೆ ಮಾಡೋರಿಗೆ ಒಂದು ಟಿಪ್ಸ್ ಹೇಳ್ತೀನಿ ಫ್ರೆಂಡ್ಸ್. ಏನು ಗೊತ್ತಾ? ಈ ಥರ ಒಂದು ಕ್ಯಾಪು ಮತ್ತು ನಾವು ದೊಣ್ಣೆ ಮಾಡ್ಕೊಂಡ್ವಲ್ಲ, ಆ ಥರ ಒಂದು ದೊಣ್ಣೆ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಯೂಸ್ ಆಗುತ್ತೆ. ಫುಲ್ಲು ಬಿಸಿಲಿದೆ, ಬಿಸಿಲು ಮುಖಕ್ಕೆ ಹೊಡಿತಾ ಇದೆ. ಈ ಥರ ಹಾಕ್ಕೊಳ್ಳೋದ್ರಿಂದ ಮುಖಕ್ಕೆ ಬಿಸಿಲು ಹೊಡೆದು ತಪ್ಪುತ್ತೆ ನೋಡಿ ಫ್ರೆಂಡ್. ಅಂತೂ ಇಂತೂ ನಮ್ಮ ಕಾವೇರಿ ಮಡಲಿಗೆ ಬಂದಾಯಿತು ನಾವು. ನೋಡಿ ಫ್ರೆಂಡ್ಸ್, ಅಮ್ಮ ಕಾವೇರಮ್ಮ ಎಷ್ಟು ಪ್ರಶಾಂತವಾಗಿದೆ, ಎಷ್ಟು ಚೆನ್ನಾಗಿ ಹರಿದಾಡ್ತಾ ಇದ್ದಾರೆ. ತುಂಬ ನೀರು ಕಮ್ಮಿ ಇದೆ. ಲಾಸ್ಟ್ ಇಯರ್ ತುಂಬ ನೀರಿತ್ತಂತೆ ಫ್ರೆಂಡ್ಸ್. ಈ ಇಯರು ನಾನು ಬಂದಿದ್ದೀನಿ ಅಂತ ಅಲ್ವಾ, ಅದಕ್ಕೆ ಈ ಸತಿ ನೀರು ಕಮ್ಮಿ ಇದೆ. ಮರಳು ನೋಡಿ, ನಡೆಯೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್. ದೊಣ್ಣೆ ಹಿಡ್ಕೊಂಡ್ರೂ ನಡೆಯೋಕ್ಕಾಗ್ತಾಯಿಲ್ಲ, ಅಷ್ಟು ಮರಳಿದೆ ನೋಡಿ ಫ್ರೆಂಡ್ಸ್. ನಾವು ಕೂಡ ಕಾವೇರಿ ನದಿನ ದಾಟೋಣ ಅಂತ ರೆಡಿಯಾಗಿದ್ದೀವಿ. ಈ ದಡದಿಂದ ಆ ದಡಕ್ಕೆ ನಾವು ಇವಾಗ ಹೋಗಬೇಕು. ಅದನ್ನು ಯಾವ ಥರ ಹೋಗಬೇಕು ಅಂದರೆ, ಅರಣ್ಯ ಇಲಾಖೆಯವರು ಒಂದು ಮಾರ್ಗ ಮಾಡಿರ್ತಾರೆ. ಆ ಮಾರ್ಗ ಏನಂದರೆ, ಈ ದಡದಿಂದ ಆ ದಡಕ್ಕೆ ಒಂದು ದಾರ ಕಟ್ಟಿರ್ತಾರೆ ಫ್ರೆಂಡ್ಸ್. ಆ ದಾರ ಹಿಡ್ಕೊಂಡೇ ಹೋಗಬೇಕು. ಯಾಕಂದರೆ ಅದು ನಮ್ಮ ಸೇಫ್ಟಿಗೋಸ್ಕರ. ಅವರು ಎಲ್ಲಿ ಆಳ ಇದೆ, ಎಲ್ಲಿ ಆಳ ಇಲ್ಲ ಅಂತ ಅವರು ವೆರಿಫೈ ಮಾಡಿ ಜನರ ಸುರಕ್ಷತೆಗಾಗಿ ಈ ದಾರನ ಕಟ್ಟಿದ್ದಾರೆ. ಸೊ ನಾವು ಆ ನಿಯಮನ ಪಾಲನೆ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಎಲ್ಲರೂ ಕೂಡ ಇದೇ ಜಾಗದಲ್ಲೇ ಬನ್ನಿ. ಎಲ್ಲರೂ ಸುರಕ್ಷಿತವಾಗಿರಬೇಕು, ಮಾದಪ್ಪನ ದರ್ಶನ ಮಾಡಬೇಕು ಅನ್ನೋದೇ ಎಲ್ಲರ ಆಸೆ.
ನಾವು ಕೂಡ ಅದೇ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ದೊಣ್ಣೆ ಕೂಡ ಇಟ್ಕೊಂಡಿದ್ದೀನಿ ನಾನು, ಗ್ರಿಪ್ ಅಂತ. ಈ ಸಲ ಅಷ್ಟೊಂದು ನೀರೇನಿಲ್ಲ, ಯಾರೂ ಎದುರೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಆರಾಮಾಗಿ ನದಿಯಲ್ಲಿ ಬರ್ಬೋದು. ಬಟ್ ಹುಷಾರಾಗಿ ಬನ್ನಿ, ತುಂಬ ನೀರೆಲ್ಲ ಪಾಚಿಯಾಗಿದೆ, ಜಾರ್ತಾ ಇರುತ್ತೆ. ಹಗ್ಗ ಹಿಡ್ಕೊಂಡು ಸೇಫ್ಟಿಯಾಗಿ ಬನ್ನಿ, ಯಾರೂ ಏನು ಅಪಾಯ ಮಾಡ್ಕೋಬೇಡಿ, ಓಕೆನಾ. ಮತ್ತು ನಮ್ಮ ಅಜ್ಜಿ ನನಗೆ ಯಾವಾಗಲೂ ಹೇಳ್ತಾಯಿದ್ರು ಏನಂದರೆ, ಮಹದೇಶ್ವರನ ದೇವಸ್ಥಾನಕ್ಕೆ ಹೋಗೋರಿಗೆ ಮನೆ ಮೇಲೆ ಅರಿವೆ ಇರಲ್ವಂತೆ. ಮನೆ ಮೇಲೆ ಅರಿವೆ ಇರಲ್ಲ, ಬೆಟ್ಟಕ್ಕೆ ಹೋದ್ಮೇಲೆ ಮನೆ ಗತಿ ಏನು ಮಹಾದೇವ ಅಂತ ದೇವ್ರ ಹತ್ರ ಬೇಡ್ಕೊಂಡ್ರು. ಮಹದೇಶ್ವರ ಸ್ವಾಮಿ ಪ್ರತಿಯೊಬ್ಬ ಭಕ್ತಾದಿಗಳ ಮನೆಗೂ ಹೋಗಿ ಮಹದೇಶ್ವರ ಸ್ವಾಮಿಯೇ ಸ್ವತಃ ಆ ಮನೆಯಲ್ಲಿದ್ದು ಆ ಮನೆಯ ಸುರಕ್ಷತೆಯನ್ನು ನೋಡ್ಕೋತಾ ಇದ್ರಂತೆ. ಹೇಗೆ ಅಂದರೆ, ಆಗಿನ ಕಾಲದಲ್ಲಿ ಇದ್ದಿದ್ದು ಹಂಚಿನ ಮನೆಗಳಲ್ವ, ಆಗ ಹಂಚಿನ ಮನೆಗಳಲ್ಲಿ ಎಲ್ಲ ಮನೆಗಳಲ್ಲೂ ಕಲ್ಲುಗಳಿರ್ತಿತ್ತು. ಆ ಕಲ್ಲೆಲ್ಲ ಹುಲಿಯಾಗಿ ಆ ಮನೇನ ಕಾಯ್ತಾ ಇದ್ವಂತೆ. ಇದು ಸ್ಟೋರಿ, ಇದು ನನಗೆ ನಮ್ಮ ಅಜ್ಜಿ ಹೇಳಿರೋದು. ಇದು ನಿಜ ಅನಿಸುತ್ತೆ ನನಗೇನೋ, ನಿಮಗಂತೂ ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕಾವೇರಿ ಮುಂದೆ ದಾಟ್ಕೊಂಡು ಆ ದಡದಿಂದ ಈ ದಡಕ್ಕಂತೂ ಬಂದಾಯಿತು ಫ್ರೆಂಡ್ಸ್. ಇವಾಗ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ, ಎಲ್ಲ ಭಕ್ತಾದಿಗಳು ಸುರಕ್ಷಿತವಾಗಿ ಆ ದಡದಿಂದ ಈ ದಡಕ್ಕೆ ಬಂದು ಅವರು ತಂಗೋದಕ್ಕೆ ಎಲ್ಲನೂ ಜಾಗ ಹಿಡ್ಕೊಂಡು ಅವರವರು ಮಲ್ಕೋತಾ ಇದ್ದಾರೆ ಫ್ರೆಂಡ್ಸ್. ನಾವು ಕೂಡ ಜಾಗ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಗೆ ಸೆಟ್ ಆಗೋ ಥರ ಜಾಗ ಎಲ್ಲೂ ಸಿಗ್ತಾ ಇಲ್ಲ ಫ್ರೆಂಡ್ಸ್, ಹುಡುಕ್ತಾನೇ ಇದ್ದೀವಿ. ನಮ್ಮ ಜೊತೆ ಬಂದಿರೋರು ಹುಡುಕ್ತಾ ಇದ್ದಾರೆ, ನಾವಿಬ್ಬರು ನೋಡಿ ತರಲೆ ವಿಡಿಯೋ ಮಾಡ್ಕೊಂಡು ಹಿಂದೆ ಹೋಗ್ತಾ ಇದ್ದೀವಿ. ನಮ್ಮ ಭಕ್ತಾದಿಗಳು ಅಷ್ಟೇ ನಮ್ಮನ್ನು ನೋಡಿಕೊಂಡು ಯಾರಪ್ಪ ಇವರು ವಿಡಿಯೋ ಹಿಂಗೆ ಮಾಡ್ತಿದ್ದಾರೆ ಅಂತ ಎಲ್ಲರೂ ನೋಡ್ತಾ ಕಮೆಂಟ್ಸ್ ಮಾಡ್ತಾ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ, ಜನ ಸಾಗರನೇ ತುಂಬಿ ಹರಿದು ಬರ್ತಾ ಇದೆ ಫ್ರೆಂಡ್ಸ್ ನದಿಯಲ್ಲಿ, ಎಷ್ಟು ಚೆನ್ನಾಗಿದೆ. ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಗಂಗಮ್ಮ ಪೂಜೆ ಮಾಡೋಣ ಅಂತ ನಾವು ನದಿಯಲ್ಲಿ ಸ್ವಲ್ಪ ಆಟ ಆಡೋಣ ಅಂತ ಬಂದಿದ್ದೀವಿ. ತುಂಬ ಭಯ ಆಗ್ತಾಯಿದೆ, ಆದರೂ ಇರಲಿ ಅಂದ್ಬಿಟ್ಟು ಒಂದೇ ಒಂದು ಕ್ಲಿಪ್ ತೊಗೊಂಡಿದ್ದೀವಿ ಫ್ರೆಂಡ್ಸ್. ನಾವಂತೂ ನೀರಲ್ಲಿ ಸ್ನಾನ ಮಾಡಿದ ತಕ್ಷಣ ಎಷ್ಟು ಬೆಳ್ಳಗಾಗಿದ್ದೀವಿ ನೋಡಿ ಫ್ರೆಂಡ್ಸ್, ಅಲ್ವಾ? ನಿಮಗೂ ಅನಿಸಿದ್ರೆ ಕಮೆಂಟ್ ಮಾಡಿ. ನಾವಂತೂ ತುಂಬ ಎಂಜಾಯ್ ಮಾಡಿದ್ದೀವಿ ನೀರಲ್ಲಿ, ಸೂಪರಾಗಿತ್ತು ಫ್ರೆಂಡ್ಸ್. ಇಳಿಯೋವರೆಗೂ ತುಂಬ ಚಳಿ ಆಗ್ತಿತ್ತು, ಇಳಿದ್ಮೇಲೆ ಏನೂ ಅನಿಸಿಲ್ಲ ಫ್ರೆಂಡ್ಸ್, ಚೆನ್ನಾಗಿತ್ತು ನೀರು, ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನಮ್ಮದಂತೂ ಸ್ನಾನ ಆಯಿತು ಫ್ರೆಂಡ್ಸ್. ಸ್ನಾನ ಮಾಡಿ ಗಂಗಮ್ಮ ಪೂಜೆ ಮಾಡಿಕೊಂಡು ನಾವು ರೆಡಿಯಾಗಿ ಬಂದ್ವಿ. ಸಾರಿ ಫ್ರೆಂಡ್ಸ್, ಗಂಗಮ್ಮ ಪೂಜೆ ಮಾಡುವಾಗ ಒಂದು ಕ್ಲಿಪ್ ತೊಗೊಳಕ್ಕಾಗಿಲ್ಲ. ಸೊ ಈಗ ಫ್ರೆಶ್ ಅಪ್ ಆಯಿತು, ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಹೋಗ್ತಾ 6 ಗಂಟೆ ಮೇಲೆ ಮುಂದೆ ಪಾದಯಾತ್ರೆ ಮಾಡೋಕ್ಕೆ ಬಿಡಲ್ವಂತೆ ಫ್ರೆಂಡ್ಸ್. ಸೊ ಅದಕ್ಕೆ ನಾವು ಇವತ್ತು ರಾತ್ರಿ ಇಲ್ಲೇ ತಂಗ್ತಾ ಇದ್ದೀವಿ. ನೋಡಿ, ನಾವಂತೂ ಜಾಗ ಹುಡ್ಕಾಯ್ತು ಮತ್ತು ಬೆಂಕಿನೂ ಹಾಕಾಯ್ತು ಚಳಿಗೆ. ಮೊದಲನೇ ದಿನದ ಪಾದಯಾತ್ರೆ ಮುಗಿದಿದೆ ಫ್ರೆಂಡ್ಸ್. ಇವಾಗ ಮಲ್ಗಕ್ಕೆ ಟೈಮ್ ಆಗಿದೆ. ನಾಳೆ ಸಿಗುವ ಮತ್ತೆ. ಬಾಯ್, ಗುಡ್ ನೈಟ್.